ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCD ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ, ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ KCD ಕಡೆಯಿಂದ ಅಪ್ಡೇಟ್ ಅಂದ್ರೆ ಇವಾಗ ಶೆಡ್ಯೂಲ್ ರಿಲೀಸ್ ಮಾಡಬೇಕಾಗುತ್ತೆ ಅವರು KCTನವರು. ಅಂದ್ರೆ KA ಕಡೆಯಿಂದ ಒಂದು ಶೆಡ್ಯೂಲ್ನ ರಿಲೀಸ್ ಮಾಡ್ತಾರೆ. ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅಲ್ಲಿ ನೀವೇನೇನ್ ಮಾಡಬಹುದು ಅಂತ ಹೇಳ್ಬಿಟ್ಟು ಒಂದು ಶೆಡ್ಯೂಲ್ನ ಬಿಡ್ತಾರೆ. ಆ ಒಂದು ಶೆಡ್ಯೂಲ್ ಬಗ್ಗೆ ಅವಾಗಲೇ ವಿಡಿಯೋ ಮಾಡಿದ್ದೀನಿ, ಅದ್ರೊಳಗೆ ಏನೇನು ಇರುತ್ತೆ ಅಂತ ಹೇಳ್ಬಿಟ್ಟು ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡ್ಕೊಳ್ಳಿ. KCD ಅಪ್ಡೇಟ್ದು ಅದ್ರೊಳಗೆ ನಾನು ಹೇಳಿದ್ದೀನಿ. ಓಕೆ, ನಾನು ಮತ್ತೆ ಹೇಳಕ್ ಹೋಗಲ್ಲ, ಪದೇ ಅದೇ ಹೇಳ್ತೀರಾ ಅಂತ ಹೇಳ್ತೀರಾ, ಅದಕ್ಕೋಸ್ಕರನೇ. ಸೊ ಹಂಗಾಗಿ ಆ ಒಂದು ಶೆಡ್ಯೂಲ್ನಲ್ಲಿ ಏನೇನು ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಸೊ ಅದನ್ನ ಬಂದ್ಬಿಟ್ಟು ನಿಮಗೆ 20th ಬಂದ್ಬಿಟ್ಟು ರಿಲೀಸ್ ಮಾಡ್ತಾರೆ. 20th ಒಳಗಡೆನೆ ರಿಲೀಸ್ ಮಾಡ್ಬೋದು, ಇವತ್ತು ರಿಲೀಸ್ ಮಾಡ್ಬೋದು, ನಾಳೆನೇ ರಿಲೀಸ್ ಮಾಡ್ಬೋದು, ಹೇಳಕ್ಕಾಗಲ್ಲ. ಕಡೆಯವ್ರು ಯಾವಾಗ ಬೇಕಾದ್ರೂ ಕೂಡ ರಿಲೀಸ್ ಮಾಡ್ಬೋದು. ಒನ್ಸ್ ಅದನ್ನ ರಿಲೀಸ್ ಆದ್ಮೇಲೆ ನಿಮ್ಮ ನೆಕ್ಸ್ಟ್ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಒನ್ಸ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದ್ಮೇಲೆ ಎಲ್ಲರಿಗೂ ಕೂಡ ಆಡ್ ಮಾಡಕ್ಕೆ ಕೊಡಲ್ಲ ಕಾಲೇಜಸ್ನ. ಯಾರು BMA ಸ್ಟೂಡೆಂಟ್ಸ್ ಇದಾರೋ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡ್ತಿದ್ರೆ ಅವ್ರಿಗೆ ಆಡ್ ಮಾಡಕ್ ಕೊಡ್ತಾರೆ. ಬಿಟ್ರೆ ಬೇರೆ ಒಂದು ಸ್ಟೂಡೆಂಟ್ಸ್ ಎಲ್ಲರಿಗೂ ಕೂಡ ಆಲ್ಟರ್ನೇಷನ್ ಮಾಡ್ಕೋಬಹುದು, ಮೇಲೆ ಕೆಳಗೆ ಆಲ್ಟ್ರೇಷನ್ ಮಾಡ್ಕೋಬಹುದು. ಯಾವ್ದು ಬೇಡೋ ಅದನ್ನ ರಿಮೂವ್ ಮಾಡ್ಕೋಬಹುದು. ಫಸ್ಟ್ ಪ್ರಿಫರೆನ್ಸ್ ನಿಮ್ದು ಯಾವ್ದಿದೆ ಆ ಒಂದು ಫಸ್ಟ್ ಪ್ರಿಫರೆನ್ಸ್ಗೆ ನೀವು ಇಟ್ಕೋಬಹುದು. ಲಾಸ್ಟ್ ಇಂದು ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಇದೆ ಅಂತ ಹೇಳೋದಾದ್ರೆ ಲಾಸ್ಟ್ ಇನ್ ಕಾಲೇಜಸ್ನ ತೆಗೆದ್ಬಿಟ್ಟು ಫಸ್ಟ್ಗೆ ಹಾಕೋಬಹುದು. ಸೊ ಆರ್ಡರ್ ಅಂತ ಕರೀತಾರೆ ಇದಕ್ಕೆ. ಸೊ ಆರ್ಡರ್ ಮಾಡ್ಕೋಬಹುದು. ಮತ್ತೆ ನೀವೇನ ಕಾಲೇಜಸ್ನ ರಿಮೂವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ರಿಮೂವ್ ಮಾಡ್ಕೋಬಹುದು. ಈ ಒಂದು ಆಪ್ಷನ್ ನಿಮಗೆ ಆಪ್ಷನ್ ಎಂಟ್ರಿನಲ್ಲಿ ಬರುತ್ತೆ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ. ಬಟ್ BMS ಈ ಒಂದು ಸ್ಟೂಡೆಂಟ್ಸ್ಗಳಿಗೆ ಏನಾಗುತ್ತೆ ಅಂದ್ರೆ ನೀವು ಫ್ರೆಶ್ ಕಾಲೇಜಸ್ನ ನೀವು ಇಲ್ಲಿ ಆಡ್ ಮಾಡ್ಕೋಬಹುದು. ಏನಕ್ಕಪ್ಪ ಅಂದ್ರೆ ಮುಂಚೆ ನಿಮ್ಗೆ ಇಲ್ಲಿ ಆಪ್ಷನ್ ಎಂಟ್ರಿಗೆ ಬಿಟ್ಟಿರಲಿಲ್ಲ, ಅದಕ್ಕೋಸ್ಕರನೇ. ಇವಾಗ ನೀವು ಅದನ್ನ ಮಾಡ್ಕೋಬಹುದು. ಸೊ ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ ಅಂದ್ರೆ ಫಸ್ಟ್ ಈ ಒಂದು ಶೆಡ್ಯೂಲ್ ಆದ್ಮೇಲೆ ನೆಕ್ಸ್ಟ್ ನಿಮಗೆ ಆಪ್ಷನ್ ಎಂಟ್ರಿನೇ ಬಿಡೋದು. ಸೊ ಆಪ್ಷನ್ ಎಂಟ್ರಿಗೆ ಡೇಟ್ ಕೊಟ್ಟಿರ್ತಾರೆ, ಇದ್ರೊಳಗೆ ಮುಗಿಸ್ಬೇಕು ಅಂತ ಹೇಳಿ. ಒನ್ಸ್ ಅದ್ರೊಳಗೆ ಮುಗಿದ ತಕ್ಷಣ ನಿಮ್ಮ ಒಂದು ನೆಕ್ಸ್ಟ್ ಪ್ರೋಸೆಸ್ ಎಲ್ಲಾನು ಕೂಡ ಸ್ಟಾರ್ಟ್ ಆಗ್ಬಿಡುತ್ತೆ. ಅಡ್ಮಿಷನ್ ಪ್ರೋಸೆಸ್ ಆಗಿರ್ಬೋದು, ಎಲ್ಲಾನು ಕೂಡ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಒಂದ್ ವೇಳೆ ನೀವು ಚಾಯ್ಸ್ ಸೆಂಟರ್ನಲ್ಲಿ ಥರ್ಡ್ ರೌಂಡ್ ತನಕ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಥರ್ಡ್ ರೌಂಡ್ ಪ್ರೋಸೆಸ್ ಕೂಡ ತುಂಬಾ ಜನ ಎಷ್ಟು ಮಂತ್ ಆಗುತ್ತೆ ಅಂತ ಹೇಳ್ತಿದ್ರು. ನೆಕ್ಸ್ಟ್ ಮಂತ್ ಕೊನೆಯಲ್ಲಿ ನಿಮ್ಗೆ ಕಂಪ್ಲೀಟ್ ಆಗ್ಬಿಡುತ್ತೆ. ಇನ್ನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಇಂಜಿನಿಯರಿಂಗ್ ಕಾಲೇಜಸ್ ಮತ್ತೆ ಡಿಗ್ರಿ ಕಾಲೇಜಸ್ ಯಾವಾಗ ಓಪನ್ ಆಗುತ್ತೆ, ಒಂದ್ ವೇಳೆ ಇದನ್ನ ಡಿಲೇ ಆಯ್ತು ಅಂತ ಹೇಳೋದಾದ್ರೆ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಅಂತಾನು ಕೂಡ ತುಂಬಾ ಜನ ಕೇಳ್ತಿದ್ದೀರಾ. ಸೊ ಒಂದ್ ವೇಳೆ ನೀವು ಇಂಜಿನಿಯರಿಂಗ್ ಕಾಲೇಜಸ್ ಬಂದ್ಬಿಟ್ಟು ಸೆಪ್ಟೆಂಬರ್ 15th ಮೇಲೆ ಓಪನ್ ಆಯ್ತು ಅಂದ್ರೆ ಇನ್ನ ನಿಮ್ದು ಥರ್ಡ್ ರೌಂಡೇ ಕಂಪ್ಲೀಟ್ ಆಗಿರಲ್ಲ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕಂಪ್ಲೀಟ್ ಆಗಿರಲ್ಲ. ಸೊ ಅಂಥವ್ರು ಏನ್ ಮಾಡಬೇಕು ಅಂದ್ರೆ ನಿಮ್ಗೆ ಹೋಗಿದ ತಕ್ಷಣ ಕಾಲೇಜಲ್ಲಿ ಪಾಠ ಮಾಡ್ಬಿಡಲ್ಲ. ಒಂದು ವಾರ ನಿಮ್ಗೆ ಇಲ್ಲಿ ಅಂದ್ರೆ ಓರಿಯೆಂಟೇಷನ್ ಮಾಡ್ತಾರೆ. ಮತ್ತೆ ಕಾಲೇಜ್ ಅವರು ಏನೇನು ಸ್ಪೆಷಾಲಿಟಿ ಇರುತ್ತೆ ಒಂದು ಕಾಲೇಜ್ ಪ್ರತಿಯೊಂದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತಾರೆ, ಯಾವ ರೀತಿ ಇರ್ಬೇಕೇನು ಅಂತ ಹೇಳ್ಬಿಟ್ಟು. ಸೊ ಸಡನ್ ಆಗಿ ಹೋಗ್ಬಿಟ್ಟು ಪಾಠ ಮಾಡಲ್ಲ ನಿಮ್ಗೆ. ಸೊ ಹಂಗಾಗಿ ಒಂದು ವಾರ ಹಂಗೆ ಹೋಗುತ್ತೆ. ಸೊ ಅಷ್ಟೊತ್ತಿಗೆ ನಿಮ್ಗೆ ಥರ್ಡ್ ರೌಂಡ್ ಕೂಡ ಬೇಗ ಕಂಪ್ಲೀಟ್ ಮಾಡಿದ್ರು ಅಂದ್ರೆ ಮುಗ್ದೋಗ್ಬಿಡುತ್ತೆ. ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಸೊ ತುಂಬಾ ಜನ ಬಂದ್ಬಿಟ್ಟು ಅವಾಗಲೇ ಸ್ಟಾರ್ಟ್ ಆಗ್ಬಿಡುತ್ತೆ, 20 ದಿವಸ ಆಗ್ಬಿಟ್ಟಿರುತ್ತೆ, ಪಾಠ ಮಾಡ್ಬಿಟ್ಟಿರ್ತಾರೆ. ನಾವು ಅದೇ ಕಾಲೇಜ್ಗೆ ಸೇರ್ಕೋಬೇಕು ಅಂತ ಇದೀವಿ, ನೆಕ್ಸ್ಟ್ ಏನ್ ಗತಿ ಅಂತಾನು ಕೂಡ ತುಂಬಾ ಜನ ಕೇಳ್ತಿದ್ರ. ಸೊ ಆ ಥರ ಏನೂ ಆಗಲ್ಲ, ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಆ ಥರದಲ್ಲಿ ಯಾವುದೋ ಒಂದು ಕಾಲೇಜ್ಗೆ ಸೇರುವಂಥದ್ದು ಬೇಡ. ಇಷ್ಟೇ ವೇಟ್ ಮಾಡಿದ್ದೀರಾ ಅಂತ ಒಳ್ಳೆ ಕಾಲೇಜ್ಗೆ ಸೇರ್ಕೊಳ್ಳಿ. ಓಕೆನಾ? ಸೊ ನಾನು ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್.